ಎಲ್ಲಿದೆಯಪ್ಪ ನಕಲಿ ಹಿಂದೂ ಪ್ರೇಮಿಗಳು, ಬುದ್ಧಿಲ ಸಂಘ ಪರಿವಾರಿಗಳು, ಧಿಕ್ಕಾರ ಧಿಕ್ಕಾರ, ಬಿಜೆಪಿಗರಿಗೆ ಧಿಕ್ಕಾರ. ಪುತ್ತೂರು ಬಹುಶಃ ಈ ಒಂದು ಪ್ರತಿಭಟನೆಗೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಬಂದಿದ್ದೇವೆ ಅಂತ ಹೇಳುವಂತದ್ದು ಒಂದು ತುಂಬಾ ಬೇಸರದ ಸಂಗತಿ. ಪುತ್ತೂರು ಅಂದ್ರೆ ಅದೊಂದು ಸುಂದರವಾದಂತ ಒಂದು ನಾಡು. ಬಹುಶಃ ಪುತ್ತೂರಿನ ಯುವಕರು ನಮ್ಮ ಕಡೆಗಳಲ್ಲೆಲ್ಲ ಬಂದ್ರೆ ಅಲ್ಲಿ ಒಂದು ಮಾತಿದೆ, ಪುತ್ತೂರಿನ ಮುತ್ತುಗಳು ಅಂತ ಹೇಳುವಂತ. ಇಲ್ಲಿಯ ಧಾರ್ಮಿಕ ಕ್ಷೇತ್ರಗಳು ಬಹಳಷ್ಟು ಇವೆ. ದಕ್ಷಿಣ ಕನ್ನಡದಲ್ಲಿ ಮಂಗಳೂರು ಬಿಟ್ಟರೆ ವ್ಯಾಪಾರ ವಹಿವಾಟಿಗೆ ಪುತ್ತೂರಾಗಿರುತ್ತದೆ. APMC ಇಂತಹ ಬಹಳಷ್ಟು ವಿಶಿಷ್ಟ ಅನ್ಯೋನ್ಯತೆ ಬದುಕು ಕಾಣುವಂತಹ ಒಂದು ಊರು ಪುತ್ತೂರು. ಆದ್ರೆ ದುರದೃಷ್ಟ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಸಂಘ ಪರಿವಾರದ ಒಂದು ಕೇಂದ್ರ, ಇಡೀ ಒಂದು ನಮ್ಮ ರಾಜ್ಯದಲ್ಲಿ ಸಂಘ ಪರಿವಾರದ ಒಂದು ಕೇಂದ್ರ, ಭಯವನ್ನು ಉತ್ಪಾದಿಸುವಂತಹ ಒಂದು ಘಟಕ ಇದ್ರೆ ಅದು ಕೂಡ ಪುತ್ತೂರು. ನಾವು ಈ ಒಂದು ಪ್ರತಿಭಟನೆ ಮಾಡುವುದು ಬೇಕಾ ಬೇಡವಾ, ನಾವು ಈ ಘಟನೆ ಆದಾಗಲೇ ನಾವೊಂದು ಚರ್ಚೆ ಮಾಡುತ್ತಿದ್ದೆವು. ಆದ್ರೆ ಇಲ್ಲಿ ಆ ಮಗಳಿಗೆ ನ್ಯಾಯ ಕೊಡುವಂತಹ ಬಹಳಷ್ಟು ಮಂದಿಗಳಿದ್ದಾರೆ, ಬಹಳಷ್ಟು ಸಂಘಟನೆ ಇದೆ, ರಾಜಕೀಯ ಮೇಧಾವಿಗಳಿದ್ದಾರೆ, ಸಂಘ ಪರಿವಾರದ ಮೇಧಾವಿಗಳಿರುವಂತಹ ಈ ಊರಿನಲ್ಲಿ ನಮ್ಮ ಅಗತ್ಯತೆ ಉಂಟಾ ಅಂತ ಹೇಳುವಂತ ಒಂದು ಪ್ರಶ್ನೆ ಇತ್ತು. ಯಾರೇ ಆಗಲಿ ಅವ್ರಿಗೆ ನ್ಯಾಯ ಕೊಡಿಸಬೇಕು. ನಮ್ಮಿಂದ ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗುತ್ತೆ ಅಂತ ಆದ್ರೆ ನಾವು ಮುಂದುವರಿಬೇಕು. ಇಲ್ಲ ಅವರಿಗೆ ಜನ ಇದ್ದಾರೆ ಅಂತ ಹೇಳುವುದಾದ್ರೆ ಅವರು ಮಾಡ್ಬೇಕು. ನಾವು ಇದೊಂದು ಕಾದು ನೋಡುವ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಆದ್ರೆ ಮೊನ್ನೆ ಆ ಅಮ್ಮ ಪಾಪ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ, ಅವರ ಪತ್ರಿಕಾಗೋಷ್ಠಿಯನ್ನು ನಾವು ನೋಡಿದ್ವಿ. ಅವರು ಬಹಳ ಬೇಸರದಲ್ಲಿ ಹೇಳಿದ್ರು, ನಾನು ಎಲ್ಲರ ಜೊತೆ ಹೋದೆ, ನಾನು ಅಂಗಲಾಚಿದೆ, ನನ್ನ ಮಗಳಿಗೆ ನ್ಯಾಯ ಕೊಡಿ, ನಾನು ಪುತ್ತಿಲನ ಹತ್ರ ಹೋದೆ, ನಾನು ಮಂಗಳೂರಿನ ಶರಣ್ ಪಂಪೆಲ್ ಹತ್ರ ಹೋದೆ, ಇಲ್ಲಿಯ ಬಹಳಷ್ಟು ಮುಖಂಡರ ಜೊತೆ ನಾನು ಮಾತುಕತೆ ನಡೆಸಿದೆ, ಯಾರು ಕೂಡ ನನಗೆ ನನ್ನ ಮಗಳಿಗೆ ನ್ಯಾಯ ಕೊಡಿಸುವಂತಹ ಪ್ರವೃತ್ತಿ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಆದುದರಿಂದ ತಾವುಗಳು ಮಾಧ್ಯಮದವರು ನನ್ನ ಮಗಳಿಗೆ ನ್ಯಾಯ ಕೊಡಿ ಅಂತ ಆ ಬೇಡಿಕೊಂಡ ಒಂದು ಸ್ಥಿತಿ ನಮಗೆ ತಡೆಯಲಿಕ್ಕೆ ಆಗಲಿಲ್ಲ. ಆ ಕೂಡಲೇ ನಾವೊಂದು ನಿರ್ಧಾರ ಮಾಡಿದ್ವಿ, ಪುತ್ತೂರಿನಲ್ಲಿ ಪ್ರಥಮ ಹಂತದಲ್ಲಿ ನಾವೊಂದು ಸಾಂಕೇತಿಕವಾದಂತಹ ಒಂದು ಪ್ರತಿಭಟನೆ ನಡೆಸಬೇಕು ಮತ್ತು ಆ ತಾಯಿ ಜೊತೆಗೆ ನಾವು ಸದಾ ಅವರ ಬೆನ್ನೆಲುಬಾಗಿ ನಿಲ್ಲಬೇಕೆಂಬ ನಿರ್ಧಾರವನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೈಗೊಂಡಿದೆ. ಮತ್ತೊಂದು, ಇಲ್ಲಿ ನಾವು ಬಹಳಷ್ಟು ಸ್ಲೋಗನ್ಗಳನ್ನು ನೋಡಿದ್ದೇವೆ. ಈಗ ಅವರು ಕೂಡ ಹೇಳಿದ್ರು, ಬೇಟಿ ಪಡಾವ್, ಬೇಟಿ ಬಚಾವ್, ಇಂದು ನಾವೆಲ್ಲ ಒಂದು. ಅದು ಯಾವ ರೀತಿಯಲ್ಲಿ ನಾವಂದ್ರೆ ಮೊದಲಿನಿಂದ ನಾವು ಹೇಳ್ತಿದ್ದೇವೆ, ಇದು ಕೇವಲ ರಾಜಕೀಯಕ್ಕೋಸ್ಕರ ಮತ್ತು ಕೆಲವೊಂದು ವೇದಿಕೆಗೋಸ್ಕರ ಮಾತ್ರ ಆಗಿರ್ತದೆ ಇಂಥ ಒಂದು ಸ್ಲೋಗನ್ ಅಂತ. ಇವತ್ತು ಅದು ಕೂಡ ನಮ್ಮ ಮುಂದೆ ಸಾಕ್ಷಿಗಳಾಗಿ ಕಾಣಸಿಗ್ತದೆ. ಇತ್ತೀಚೆಗೆ ಪುತ್ತೂರಿನ ಅರಣ್ಯಾಧಿಕಾರಿ ಒಬ್ರು ಸಂಜು ಪೂಜಾರಿ ಅವರೊಂದು ಆರೋಪ ಮಾಡ್ತಾರೆ, ಇಲ್ಲಿ ಹಿಂದೂ ಯುವತಿಯರನ್ನು ದುರುಪಯೋಗ ಪಡಿಸುವಂತ ಒಂದು ದೊಡ್ಡ ಮಟ್ಟದ ಒಂದು ಆರೋಪ ಮಾಡ್ತಾರೆ. ಅವರ ಬಗ್ಗೆ ಇಲ್ಲಿ ಗದ್ದಲ ಮತ್ತು ಅವರ ವಿಮರ್ಶನೆ ಮಾಡ್ತಾರೆ, ಅವರ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಾರೆ, ಸಂಘ ಪರಿವಾರ ಒತ್ತಡ ಹಾಕಿ ಅವರನ್ನು ಸಸ್ಪೆಂಡ್ ಮಾಡುವಂತದ್ದು ಕೂಡ ನಾವು ಈ ಪುತ್ತೂರಿನಲ್ಲಿ ನೋಡಿದ್ದೇವೆ. ಆದ್ರೆ ಅವತ್ತು ಅವರು ಏನ್ ಹೇಳಿದ್ರು ಅದು ಇವತ್ತು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಒಂದು 4-5 ವರ್ಷ ಮುಂಚೆ ಕೊಂಬೆಟ್ಟು ಕಾಲೇಜಿನಲ್ಲಿ 2021 ನವೆಂಬರ್ 19ರಂದು ಅಲ್ಲಿ ಒಂದು ವೇದಿಕೆಯಲ್ಲಿ ABVPಯ ಒಂದು ಕಾರ್ಯಕ್ರಮ ಆಗುತ್ತೆ. ಪುತ್ತಿಲ ಮತ್ತೆ ಈ ಚಿನ್ಮಯ ಅಂತ ಹೇಳುವಂತ ಕೆಲವೊಂದು ಕಿಡಿಗೇಡಿಗಳು ಈ ಮಕ್ಕಳ ತಲೆಗೆ ವಿಷ ಬೀಜವನ್ನು ಬಿತ್ತುವಂತ ಜನರು. ಇವರೊಂದು
ಮಕ್ಕಳನ್ನೆಲ್ಲ ಉದ್ದೇಶಿಸಿ ಅಲ್ಲಿ ಒಂದು ಭಾಷಣ ಮಾಡ್ತಾರೆ. ಏನಂತ ಹೇಳಿದ್ರೆ, ಯಾರು ಮುಸ್ಲಿಮರು ಹಿಂದೂ ಹುಡುಗಿಯರ ಜೊತೆ ಮಾತಾಡಿದ್ರು ಕಂಡ್ರೆ ನೀವು ಬಡಿಬೇಕು, ನೀವು ಹೊಡಿಬೇಕು, ಲವ್ ಜಿಹಾದ್, ನಮ್ಮ ಹೆಣ್ಣು ಮಕ್ಕಳಿಗೆ ಇಲ್ಲಿ ಏನು ಸಂರಕ್ಷಣೆ ಇಲ್ಲ, ನೀವೆಲ್ಲರೂ ಸಿದ್ಧವಾಗಬೇಕು ಹೇಳುವಂತ ಒಂದು ರೀತಿಯಲ್ಲಿ ಸಭೆ ನಡೆಸಿ ಆ ಸಭೆಯನ್ನು ಮುಗಿಸ್ತಾರೆ. 4 ದಿವಸದ ನಂತರ ಅಂದ್ರೆ ನವೆಂಬರ್ 23ರಂದು ಅಲ್ಲಿ ಒಬ್ಬ ಯುವತಿ, ಹಿಂದೂ ಯುವತಿ, ಆ ವಿದ್ಯಾರ್ಥಿ ಅಲ್ಲಿ ಆದಿಲ್ ಎಂಬ ಹುಡುಗನ ಜೊತೆ ತನ್ನ ಏನು ಜೆರಾಕ್ಸ್ ಮಾಡ್ಲಿಕ್ಕೋಸ್ಕರ ಒಂದು 20 ರೂಪಾಯಿ ಸಾಲವನ್ನು ಕೇಳ್ತಾನೆ. ಆದಿಲ್ 20 ರೂಪಾಯಿ ಕೊಡ್ತಾನೆ. ಇದನ್ನು ಕಂಡಂತಹ ಈ ಒಂದು ಸಭೆಗೆ ಸೇರಿದಂತ ವಿದ್ಯಾರ್ಥಿಗಳು, ಅವರು ಅವತ್ತು ಹೇಳಿದ್ದು ನಿಜ, ಇವ ಲವ್ ಜಿಹಾದ್ ಮಾಡ್ತಾ ಇದ್ದಾನೆ ಅಂತ ಹೇಳಿಕೊಂಡು ಎಲ್ರೂ ಸೇರಿ ಆದಿಲಿಗೆ ಹೊಡೆಯುವಂತ ಸ್ಥಿತಿ ನಾವು ಪುತ್ತೂರಲ್ಲಿ ನೋಡಿದ್ವಿ. ನಂತರ ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತದೆ, ಶಾಲೆಯ ಪ್ರಾಂಶುಪಾಲರ ಜೊತೆ ಮಾತುಕತೆ ಆಗ್ತದೆ, 8 ವಿದ್ಯಾರ್ಥಿಗಳನ್ನು ಸಸ್ಪೆಂಡ್ ಮಾಡ್ತಾರೆ. ಸಸ್ಪೆಂಡ್ ಮಾಡಿದ ನಂತರ ಇದೇ ಪುತ್ತಿಲ ಎಲ್ಲ ವಿದ್ಯಾರ್ಥಿಗಳನ್ನು ಸೇರಿಸಿ ಈ ಮಕ್ಕಳ ಭುಜಕ್ಕೆ ಕೇಸರಿ ಶಾಲನ್ನು ಹೊತ್ತಿಸಿ ಎಲ್ಲರಿಗೆ ಒಂದು ಪ್ರತಿಭಟನೆಯ ಕಾವನ್ನು ಕೊಟ್ಟು ದಿನನಿತ್ಯ ಪ್ರತಿಭಟನೆ ಮಾಡುವಂತ ವ್ಯವಸ್ಥೆ ನಾವು ನೋಡಿದ್ದೇವೆ. ಪ್ರತಿಭಟನೆ ಮುಗಿದ ನಂತರ ಅಲ್ಲಿಯ ಒಂದು ಕೈಫುದ್ದೀನ್ ಮತ್ತು ಒಂದು 2 ಸಂಗಡಿಗಳು ಅಲ್ಲಿ ಆ ಕಾಲೇಜಿನ ಎದುರುಗಡೆ ಇರುವಂತ ಒಂದು ಅಂಗಡಿಗೆ ಹೋಗಿ ಸ್ನಾಕ್ಸ್ ತರಿಸುವಂತ, ಸ್ನಾಕ್ ಪಡೆದುಕೊಳ್ಳುವಂತ ಹೊತ್ತಿಗೆ ಅಲ್ಲಿ ಈ ಪ್ರತಿಭಟನೆಯಲ್ಲಿ ಸೇರಿ ಇವರ ಭಾಷಣವನ್ನು ಕೇಳಿದಂತ 30 ಯುವಕರು ಇವರಿಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ತ್ರಿಶೂಲವನ್ನು ಚುಚ್ಚಿದ್ದು ಅಂತ ಕೂಡ ನಾವು ಈ ಪುತ್ತೂರಿನ ಆಸುಪಾಸಿನಲ್ಲಿ ನೋಡಿದ್ದೇವೆ. ಇದು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇಲ್ಲಿ ಯುವತಿ ಅಂತ ಹೇಳಿದ್ರೆ ಅದು ಯುವತಿ, ಅಲ್ಲಿ ಹಿಂದೂ, ಅದು ಮುಸ್ಲಿಂ, ಅದು ಕ್ರಿಶ್ಚಿಯನ್ ಅಂತ ನೋಡ್ಬಾರ್ದು. ಈ ಸಮಾಜ ಅಂತ ಹೇಳಿದ್ರೆ ಅಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಅನ್ಯೋನ್ಯವಾಗಿರ್ಬೇಕು. ಯಾರು ಯಾರಿಗೆ ಅನ್ಯಾಯ ಮಾಡುವುದು ನೋಡುದಲ್ಲ, ಅನ್ಯಾಯ ಆಗಿದೆ ಎಂಬ ಭಾವನೆ ನಮ್ಮಲ್ಲಿ ಇರಬೇಕು. ಅದೇ ನಂತರ ವಿವೇಕಾನಂದ ಕಾಲೇಜ್ ಇದೆ, ಸಂಘ ಪರಿವಾರದ ಆಡಳಿತವಿರುವಂತಹ ಒಂದು ಕಾಲೇಜ್. ಇಲ್ಲಿ ಇತ್ತೀಚೆಗೆ ಒಂದು ಕೆಲವು ತಿಂಗಳ ಹಿಂದೆ, 1 ವರ್ಷ ಆಗಿರಬಹುದು, ಒಂದು ಗ್ಯಾಂಗ್ ರೇಪ್ ಆಗುತ್ತೆ, ವಿಡಿಯೋ ವೈರಲ್ ಆಗುತ್ತೆ. ಆದ್ರೆ ಎಲ್ಲೂ ಇಲ್ಲಿ ಹೇಳುವಂತಹ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಾರೆ, ಕೆಲವರು ಹಿಂದುತ್ವದ ಬ್ರ್ಯಾಂಡ್ ಅಂಬಾಸಿಡರ್, ಎಲ್ಲೂ ಕೂಡ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಷ್ಟಕ್ಕೆ ಅಲ್ಲಿ ಮುಚ್ಚಲಾಗ್ತದೆ. ಈ ರೀತಿಯಾದಂತಹ ಒಂದು ಘಟನೆ ಒಂದು ಸಮಾಜದ ನಡುವೆ ಒಂದು ಹಿಂದೂ ಮತ್ತು ಮುಸ್ಲಿಂ ಎಂಬ ಪೋಲರೈಸೇಷನ್ ಮಾಡಿಕೊಂಡು ರಾಜಕೀಯಕ್ಕೋಸ್ಕರ ಹಿಂದೂಗಳ ಮನಸ್ಸಿನಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷವನ್ನು ಹುಟ್ಟಿಸುವಂತ, ಈ ಕುಕೃತ್ಯ ಮಾಡುವಂತಹ, ಇವತ್ತು ನಾಪತ್ತೆಯಾಗುವಂತಹ ಅರುಣ್ ಕುಮಾರ್ ಪುತ್ತಿಲ ಆಗಿರ್ಬೋದು, ಸಂಜೀವ ಮಠಂದೂರ್ ಆಗಿರ್ಬೋದು, ಇವರೆಲ್ಲರೂ ಈ ಒಂದು ತಾಯಿಯ ಮಗಳ ಅನ್ಯಾಯಕ್ಕೋಸ್ಕರ ಈ ನ್ಯಾಯ ದೊರಕಿಸಿಕೊಡೋದು ಯಾರು ಕೂಡ ಕಾಣದೇ ಇರೋದು ನಮಗೆ ಬಹಳಷ್ಟು ಈ ಒಂದು ಸಮುದಾಯ, ಹಿಂದೂ ಸಮುದಾಯದವರು ಅರ್ಥ ಮಾಡಿಕೊಳ್ತಾರೆ. ಈ ಒಂದು ಹೆಣ್ಣಿನ ಈ ಒಂದು ಹೆಣ್ಣು ಗರ್ಭಿಣಿ ಆದಂತ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಅವ್ರ ಮೊನ್ನೆ ತಾಯಿ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ಕೆಲವೊಂದು ವಿಚಾರಗಳನ್ನು ನಮ್ಮ ಮುಂದಿಟ್ಟರು. ಇಲ್ಲಿಯ ಸಮುದಾಯ, ಹಿಂದೂ ಸಮುದಾಯದ ಬಾಂಧವರು ಅರ್ಥ ಮಾಡಿಕೊಳ್ಬೇಕು. ಸಂಘ ಪರಿವಾರ ಮತ್ತು RSS ಬಿಜೆಪಿ ಅವರ ಅಸಲಿಯತ್ತು ಅದರಲ್ಲಿ ಸ್ಪಷ್ಟವಾಗಿದೆ. ಅವರು ಡೀಲರ್ಶಿಪ್ ತರ ಮಾತನಾಡಿದರು. ಮಗುವನ್ನು ಸೇಲ್ ಮಾಡುವಂತದ್ದು, 10 ಲಕ್ಷ ಬೇಡಿಕೆಯನ್ನು ಇಟ್ಟಂತದ್ದು, ಅಬೋರ್ಷನ್ ಮಾಡಿ ಕೈಕಾಲು ಅಲ್ಲಿಂದಲೇ ಕತ್ತರಿಸಿ, ಪಾಪ ಇನ್ನೂ ಆ ಹೊಟ್ಟೆಯಲ್ಲಿದ್ದಂತ ಮಗು ಈ ಲೋಕವನ್ನೇ ನೋಡ್ಲಿಲ್ಲ. ಇಂಥ ಕ್ರಿಮಿಗಳ ಒಂದು ಗೂಡಾಗಿದೆ RSS ಮತ್ತು ಸಂಘ ಪರಿವಾರ ಇಲ್ಲಿಯ ಪುತ್ತೂರಿನ ಕೇಂದ್ರ ಬಿಂದಾಗಿದೆ. ಒಂದು ಅಬೋರ್ಷನ್ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಅದು ಒಂದು ದೊಡ್ಡ ಕ್ರೈಮ್. ಅದನ್ನೇ ಕೈ ಕಟ್ಟು ಮಾಡುವ, ಕಾಲು ಕಟ್ಟು ಮಾಡಿ ತೆಗೆಸಲಿಕ್ಕೆ ಜನ ಇದ್ದಾರೆ. ಬಂಟ್ವಾಳದಲ್ಲಿ ಒಂದು ಡಾಕ್ಟರ್ ಇದ್ದಾರೆ. ಹೇಳುವಂತ ಒಂದು ಹೇಳಿಕೆ ಅವರು ಹೇಳ್ತಾರಲ್ಲ, ಎಂತ ನಾಚಿಕೆ ಇಟ್ಟ ಮಾನಗೆಟ್ಟ ನಿಮ್ಮ ಸಂಘ ಪರಿವಾರದ ಕಾರ್ಯಕರ್ತರು ಮತ್ತು ನಾಯಕರು ಇವರು. ಇಲ್ಲಿ ಪುತ್ತೂರಲ್ಲಿ ಬಹಳಷ್ಟು ಘಟನೆ ಆಗಿದೆ.
ಸೌಮ್ಯ ಭಟ್ ಒಂದು ಘಟನೆ ಆಗಿತ್ತು ಬಹಳ ವರ್ಷದ ಹಿಂದೆ. ಇಡೀ ಪುತ್ತೂರು, ಈ ಪುತ್ತೂರಿಗೆ ಬೆಂಕಿ ಹಾಕಿ ಬಹಳಷ್ಟು ಒಂದು 2-3 ತಿಂಗಳು ಪುತ್ತೂರು ಬಂದಾಗುವಂತ ಒಂದು ವ್ಯವಸ್ಥೆ ನಾವು ನೋಡಿದ್ದೇವೆ. ಪಾಪ ಅಮ್ಮ ಪ್ರೆಸ್ ಮೀಟ್ ಅಲ್ಲಿ ಮೊನ್ನೆ ಹೇಳಿದ್ರು, ನಾವು ನಮ್ಗೆ ನ್ಯಾಯಕ್ಕೋಸ್ಕರ ನಾವು ಇಲ್ಲಿಯ ಪುತ್ತಿಲರ ಹತ್ರ ಮಾತಾಡಿದೆವು, ಶರಣ್ ಪಂಪೆಲ್ರ ಜೊತೆ ನಾವು ಫೋನ್ ಅಲ್ಲಿ ಮಾತಾಡಿದೆವು, ಅವ್ರು ಸಿಗ್ಲಿಲ್ಲ ನಮ್ಗೆ, ಯಾರು ಸಿಗುದಿಲ್ಲ ಅಮ್ಮ, ನಿಮ್ಗೆ ಯಾರು ಸಿಗುದಿಲ್ಲ. ಅಲ್ಲಿ ಅದು ಒಬ್ಬ ಮುಸ್ಲಿಂ ಹೆಸರಿನವರಾಗಿದ್ರೆ ಇವತ್ತು ಇಲ್ಲಿ ಇಡೀ ಪುತ್ತೂರಿಗೆ ಬೆಂಕಿ ಹಾಕುವಂತ ಒಂದು ವ್ಯವಸ್ಥೆ ಆಗಿತ್ತು. ಇಲ್ಲಿ ನ್ಯಾಯಕ್ಕೋಸ್ಕರ ಇಲ್ಲಿ ಹೋರಾಡುವಂತ ಒಂದು ಸಂಘಟನೆ ಕೂಡ ಇಲ್ಲ. ಇಲ್ಲಿ ಜಾತಿಗಳ ನಡುವೆ ಇಲ್ಲಿ ಗಲಾಟೆ ಎಬ್ಬಿಸುವಂತದ್ದು, ಒಂದು ಜನರನ್ನು ಇನ್ನೊಂದು ಜನರಿಗೆ ದೂಷಣೆ ಮಾಡುವಂತ ಕೃತ್ಯಕ್ಕೆ ಮಾತ್ರ ಆಗಿರ್ತದೆ ಇಲ್ಲಿಯ ಸಂಘ ಪರಿವಾರ ಮತ್ತು ಬಿಜೆಪಿ ನಾಯಕರು ಇಲ್ಲಿ ಫ್ರಂಟ್ ಲೈನ್ ಅಲ್ಲಿ ನಿಂತು ಹೋರಾಟ ಮಾಡುವಂತ. ಇನ್ನು ಇವರು ಸ್ವಯಂ ಧರ್ಮ ರಕ್ಷಕರಂತ ಹೇಳಿ ಮಾಂಸ ಮಾಡುವಂತ ಈ ಒಂದು ಏನು ನಾಯಕರಿದ್ದಾರೆ, ಇವರಲ್ಲಿ ನೀವು ಇವರಲ್ಲಿ ನ್ಯಾಯ ಸಿಗುತ್ತದೆ ಅಂತ ಹೇಳುವಂತ ಒಂದು ಆಲೋಚನೆ ಇದ್ರೆ ಅಮ್ಮ, ಅದು ನೀವು ಬಿಟ್ಟು ಬಿಡಿ. ಇವರಿಂದ ನಿಮ್ಗೆ ಖಂಡಿತವಾಗಿಯೂ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ಸಂದರ್ಭದಲ್ಲಿ ಅವತ್ತು ಮಂಡ್ಯಕ್ಕೆ ಹೋಗಿ ನಮ್ಮ ಹತ್ತಿರದ ಮುದಿ ವಯಸ್ಸರಾದ ಪ್ರಭಾಕರ್ ಭಟ್ಟ ಮಂಡ್ಯಕ್ಕೆ ಹೋಗಿ ಒಂದು ಹೆಣ್ಣಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಭಾಷಣ ಮಾಡ್ಲಿಕ್ಕೆ ಆಗ್ತದೆ. ಹತ್ತಿರದ ಈಗ ರಸ್ತೆ ಕೂಡ ತುಂಬಾ ಚೆನ್ನಾಗಿದೆ, ಫ್ಲೈಓವರ್ ಆಗಿದೆ, ಗುಂಡಿ ಗುಂಪುಗಳಿಲ್ಲ, ಒಂದು 1/4 ಗಂಟೆಯಲ್ಲಿ ಬರ್ಬೋದು. ಆದ್ರೂ ಇಷ್ಟರವರೆಗೆ ಈ ಒಂದು ಅಮ್ಮನಿಗೆ ಒಂದು ನ್ಯಾಯ ಕೊಡಿಸುವಂತ, ಅಲ್ಲದಿದ್ರೆ ಒಂದು ಭಾಷಣ ಮಾಡುವಂತ, ಒಂದು ಖಂಡನೆ ನೀಡುವಂತ ಪ್ರಭಾಕರ್ ಭಟ್ಟನನ್ನು ಈಗ ಕಾಣಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ. ಅದೇ ರೀತಿ ನಾನು ಮೊದಲು ಕಟ್ಟೋರ ಹಿಂದುತ್ವ, ನಂತರ ನಾನು ಎಂಎಲ್ಎ ಎಂದು ಬೀಗುತ್ತಿದ್ದಂತಹ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಈಗ ಯಾವ ಮಂಚದಡಿಯಲ್ಲಿ ಮಲಗಿದ್ದಾರೆ ಅಂತ ಕೇಳಲಿಕ್ಕೆ ನಮ್ಗೆ ಇದು ಮಾಡ್ತಾ ಇದ್ದೇವೆ. ಎಲ್ಲಿದ್ದಾರೆ ಈಗ ಅವರು? ಕಠೋರ ಹಿಂದುತ್ವವಾದಿ, ನಂತರ ನಾನು ಎಂಎಲ್ಎ ಅಂತ ಹೇಳುತ್ತಿರುವಂತ, ಈಗ ಅವರು ಯಾವ ಮಂಚದಡಿಯಲ್ಲಿದ್ದಾರೆ? ಲವ್ ಜಿಹಾದ್, ಬಾಂಗ್ಲಾದೇಶ್, ಪಾಕಿಸ್ತಾನ್, ಐಸಿಸ್, ಈ ರೀತಿಯಾದ ಲಬಲಬಲಬ ಅಂತ ಬಾಯಿ ಬಡ್ಕೊಳ್ತಿದ್ದಂತ ಇದೇ ಊರಿನ ಇಲ್ಲಿಯೇ ಎಜುಕೇಶನ್ ಮಾಡಿ ಇಲ್ಲಿಯೇ ರಾಜಕೀಯವಾಗಿ ನೆಲೆಕಂಡಂತ ಶೋಭಾ ಕರಂದ್ಲಾಜೆ ಈಗ ಎಲ್ಲಿದ್ದೀರಮ್ಮ ನೀವು? ನಿಮ್ಮದೇ ಸಮುದಾಯದ ಒಂದು ಹೆಣ್ಣು ಮಗುವಿಗೆ ಇಷ್ಟು ದೊಡ್ಡ ಅನ್ಯಾಯ ಆಗ್ತಾ ಇದೆ, ಯಾರು ಬರ್ತಾ ಇಲ್ಲ. ಅವರ ಆಲೋಚನೆಯನ್ನು ಇಡೀ ಸಮುದಾಯದ ಮುಂದೆ ಹೇಳ್ತಾ ಇದ್ದಾರೆ, ನೀವು ಎಲ್ಲಿದ್ದೀರಮ್ಮ? ಅದೇ ರೀತಿ ಅದೆಲ್ಲ ಬಿಡಿ, ಮೊನ್ನೆ ಕುತ್ತಾರಿನ ಒಂದು ಕೊರಗಜ್ಜನ ಸನ್ನಿಧಿಯಲ್ಲಿ ಅಲ್ಲಿ ಸ್ಪೀಚ್ ಅಲ್ಲಿ ಹೇಳ್ತಾರೆ, ಹಿಂದೂ ಮಹಿಳೆಯರ ರಕ್ಷಣೆಗೋಸ್ಕರ ನೀವು ನಿಮ್ಮ ಬ್ಯಾಗಿನಲ್ಲಿ ಆಯುಧವನ್ನು ಇಡಿ ಅಂತ ಹೇಳುವಂತ ಚಕ್ರವರ್ತಿ ಸೂಲಿಬೇಲೆ. ಈಗ ಎಲ್ಲಿದ್ದೀಯಪ್ಪ ನೀನು? ಎಲ್ಲಿದ್ದಿ? ಇಲ್ಲದಿದ್ರೆ ಸಣ್ಣ ವಿಚಾರದಲ್ಲಿ ನೀವು ಆನ್ಲೈನ್ಗೆ ಬರ್ತೀರಾ, ಅಲ್ಲಿ ಹೋಗಿ ಜನರ ಮನಸ್ಸಿಗೆ ಬೀಜವನ್ನು ಬಿತ್ತೀರಾ. ಈಗ ನಿನ್ನದೇ ಸಮುದಾಯದ ಮಹಿಳೆಗೆ ಮತ್ತು ಆ ಮಗುವಿಗೆ ಅನ್ಯಾಯವಾದಾಗ ಈ ಚಕ್ರವರ್ತಿ ಸೂಲಿಬೇಲೆ ಎಲ್ಲಿದ್ದಾನೆ? ಇದೇ ಊರಿನ ಮಾಜಿ ಮುಖ್ಯಮಂತ್ರಿ ಆದಂತಹ ಸದಾನಂದ ಗೌಡ ನೈತಿಕತೆ ಇಲ್ಲ ಅವರಿಗೆ, ಆದ್ರೂ ಅವರನ್ನು ಕೂಡ ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೇ ರೀತಿ ನಳಿನ್ ಕುಮಾರ್ ಕಟೀಲ್, ಸಂಜೀವ ಮಟ್ಟುಂದೂರು, ಯಾರು ಕೂಡ ಈ ಒಂದು ಈ ತಾಯಿ ಮಾಡಿದಂತ ತಪ್ಪಾದ್ರೆ ಏನಮ್ಮ? ಈ ತಾಯಿ ಮಾಡಿದ ತಪ್ಪೇನು? ಯಾಕೆ ಒಂದೇ ಒಂದು ಹಿಂದುತ್ವದ ಫೈರ್ ಬ್ರ್ಯಾಂಡ್ಗಳು ಇವರ ಬೆನ್ನೆಲುಬಾಗಿ ನಿಲ್ಲುತ್ತಾ ಇಲ್ಲ? ಆ ಹೆಣ್ಣು ಮಗು ಮಾಡಿದ ತಪ್ಪೇನು? ಇದನ್ನೆಲ್ಲ ನೀವು ಉತ್ತರಿಸಬೇಕು. ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರೆದಾಕಿದ್ರೆ ಸ್ಟೇಷನ್ಗೆ ಕರೆಸಿ ನಿಮ್ಮ ಬರಹಕ್ಕೆ ಸಾಕ್ಷಿ ಇದೆಯಾ, ನಿಮ್ಮ ಮಾತಿಗೆ ಸಾಕ್ಷಿ ಇದೆಯಾ ಅಂತ ಕೇಳಿ ಟಾರ್ಚರ್ ಮಾಡುವಂತವ್ರು. ಇವತ್ತು 10 ದಿನದ ಮಗು ಸಾಕ್ಷಿಯಾಗಿ ಅವರ ಮನೆಯಲ್ಲಿದೆ. ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕು ಅವನನ್ನು ಅರೆಸ್ಟ್ ಮಾಡ್ಲಿಕ್ಕೆ? ಒಂದು ಸ್ಟೂಡೆಂಟ್ ಅನ್ನು ಅರೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದಾದ್ರೆ ಎಲ್ಲ ಬಿಡಿ. ಆ ಘಟನೆ ನಡೆದಂತ ಮನೆ
ಮನೆಗೆ ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಪರ್ಪಸ್ ಆಗಿ ಇನ್ನೂ ಕೂಡ ಅಲ್ಲಿ ಪರಿಶೀಲನೆಗೆ ಹೋಗಿಲ್ಲ ಅಂತ ಹೇಳುವುದಾದ್ರೆ, ಈ ಪುತ್ತೂರಿನಲ್ಲಿ ಆಗುತ್ತಿರುವುದಾದ್ರೆ ಏನು? ನಮ್ಮ ವಿಷಯ ಬಿಡಿ, ದಾರಿಗಳು ಅಂತ ಹೇಳ್ತಾರೆ. ಈಗ ಒಂದು ಹಿಂದೂ ಮಹಿಳೆ, ಇವರಿಗೆ ಯಾರು ನಿಲ್ಬೇಕು? ಎಲ್ಲಿದ್ದಾರೆ? ಯಾಕೆ ಆಗ್ತಾ ಇಲ್ಲ? ನನ್ನ ಹಿಂದೂ ಬಾಂಧವರಲ್ಲಿ ಒಂದು ವಿನಂತಿ, ಈ ಒಂದು ಬಿಜೆಪಿ ಮತ್ತು RSS ಏನು ಆ ವಿಷ ಬೀಜವನ್ನು ಬಿತ್ತಾರೆ, ಇದಕ್ಕೆ ನೀವು ಬಲಿಯಾಗಬಾರ್ದು. ಇಲ್ಲಿ ಸಂಘಿ ಶಾಖೆಯಿಂದ ಬರುವಂತವರು, ವಿದ್ಯಾಲಯಗಳಿಂದ ಸಂಘೀಯ ಆಡಳಿತವಿರುವಂತಹ ವಿದ್ಯಾಲಯಗಳಲ್ಲಿ ಬರುವಂತಹ ಅವರು, RSS ಶಾಖೆಯಲ್ಲಿ ಇರುವಂತಹವರನ್ನು ಮತ್ತು ABVP ವಿದ್ಯಾರ್ಥಿಗಳ ಜೊತೆ ನಿಮ್ಮ ಮಕ್ಕಳ ನಂಟುಗಳಿದ್ರೆ ಅದನ್ನು ನೀವು ಅವರನ್ನು ಮನವೊಲಿಸಿ ಅದರಿಂದ ದೂರಕ್ಕೆ ಇರಬೇಕಾಗಿ ನಮ್ಮಲ್ಲಿ ನಾನು ಆತ್ಮೀಯವಾಗಿ ಇಲ್ಲಿಯ ಹಿಂದೂ ಸಹೋದರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಸುಪ್ರೀಂ ಕೋರ್ಟ್ ನಲ್ಲಿ ಲವ್ ಜಿಹಾದ್ ಬಗ್ಗೆ ಯಾವುದೇ ಪುರಾವೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಸಂಘ ಪರಿವಾರದ ಈ ಒಂದು ರೇಪಿಗೆ, ಅತ್ಯಾಚಾರ ಮತ್ತು ಕೊಲೆಗೆ ಮತ್ತು ಪಬ್ಲಿಕ್ ಆಗಿ ಅತ್ಯಾಚಾರ ಮಾಡುವಂತಹ ಶಾಸಕರನ್ನು ಸೇರಿ UPಯಲ್ಲಿ ಬಹಳಷ್ಟು ಕೊಲೆಗಳು ನಡೆದಂತಹ ಬಿಜೆಪಿಗೆ ಬಹಳಷ್ಟು ಅದಕ್ಕೆ ಪೂರಕವಾದಂತಹ ಒಂದು ಸಾಕ್ಷಿ ಸಮೇತ ಇದೆ. ನಾವು ಈ ಅಮ್ಮನಿಗೆ ಈ ಒಂದು ಪ್ರತಿಭಟನೆಯ ಮೂಲಕ ನಾವು ನಿಮಗೆ ಭರವಸೆಯನ್ನು ನೀಡುತ್ತಿದ್ದೇವೆ. ನಿಮಗೆ ನ್ಯಾಯಕ್ಕೋಸ್ಕರ, ನಿಮಗೆ ನಿಮ್ಮ ಮಗಳಿಗೆ ನ್ಯಾಯಕ್ಕೋಸ್ಕರ ನಿಮಗೆ ನಮ್ಮ ಅಗತ್ಯ ಬಿದ್ದರೆ ಸದಾ ಈ ಪುತ್ತೂರಿನ SDPI ನಾಯಕರು ನಿಮ್ಮ ಜೊತೆ ಇರ್ತಾರೆಂಬ ಹೇಳುವಂತಹ ಒಂದು ಭರವಸೆಯನ್ನು ಈ ಒಂದು ಪ್ರತಿಭಟನಾ ನಿರತ ವೇದಿಕೆಯಲ್ಲಿ ಸಾರ್ವಜನಿಕವಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ನಿಮಗೆ ಯಾವುದೇ ಸಂಕಟ ನ್ಯಾಯಕ್ಕೋಸ್ಕರ ಹೋರಾಟಕ್ಕೋಸ್ಕರ ನಿಮಗೆ ಯಾವುದೇ ರೀತಿಯಾದಂತಹ ಬೆಂಬಲ ಬೇಕಾದರೆ ನಮ್ಮ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಪುತ್ತೂರಿನ ನಾಯಕರು ನಿಮ್ಮ ಜೊತೆ ಇರ್ತಾರೆ. ನೀವು ಅವರನ್ನು ಯಾವಾಗ ಬೇಕಾದರೂ ಅವರನ್ನು ನೀವು ಕಮ್ಯುನಿಕೇಟ್ ಮಾಡಬಹುದು. ಅವರು ಒಂದು ವೇಳೆ ನಿಮಗೆ ನ್ಯಾಯ ದೊರಕಿಸಿಕೊಡಲು ಅವರು ವಿಫಲರಾದರೆ ನೀವು ನಮ್ಮ ಜೊತೆ ಯಾವಾಗಲೂ ಕೂಡ ನಮ್ಮ ಜೊತೆ ಬರಬಹುದು ಎಂಬ ಹೇಳಿಕೆಯನ್ನು ಭರವಸೆಯೊಂದಿಗೆ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ SDPI. ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಅಂತ ನಾನು ಎಲ್ಲರ ಹತ್ರ ಕೇಳಿದ್ದೇನೆ. ಹಿಂದೂಗಳ ಹತ್ರ ಎಲ್ಲ ಸಂಘಟನೆಗಳಿಗೂ ಹೋಗಿದ್ದೇನೆ, ಶರಣ್ ಪಂಪಲ್ ಕಡೆಗೂ ಹೋಗಿದ್ದೇನೆ, ಮುರಳಿ ಭಟ್ ಎಲ್ಲರೂ ನನ್ನನ್ನು ಆ ಮಗುವನ್ನು ತೆಗಿಸಿ ಅವರು ತೆಗಿಲಿಕ್ಕೆ ಇದು ಮಾಡ್ತಾರೆ ಅಂತ ಹೇಳೋದು ವಿನಃ ಬಿಟ್ಟು ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಇಷ್ಟುವರೆಗೆ ಯಾರೂ ಹೇಳಿಲ್ಲ. 1.5 ತಿಂಗಳು ಅವಕಾಶ ಬೇರೆ ಕೊಟ್ಟಿದ್ದೇವೆ ಇವರಿಗೆ, ಜಗನ್ನಿವಾಸ್ ರಾವ್ಗೆ. ಆದ್ರೆ ಆ ಟೈಮಲ್ಲಿ ನಾವು ಹುಡುಗಿಗೆ ಮದುವೆ ಮಾಡಿಸ್ತೇವೆ, ರಿಜಿಸ್ಟರ್ ಮಾಡಿಸ್ತೇವೆ, ನನ್ನ ಮಗಳು ಬೇರೆ ಅಲ್ಲ, ನಿಮ್ಮ ಮಗಳು ಬೇರೆ ಅಲ್ಲ ಅಂತ ಹೇಳಿ ಕೂತವರೇ ಹೊರತು ನನ್ನ ಮಗಳಿಗೆ ನ್ಯಾಯ ದೊರಕಿಸಿ ಕೊಡ್ಲಿಲ್ಲ. ಅದಲ್ಲದೆ ಅವರೇ ಹುಡುಗನನ್ನು ಎಲ್ಲಿಯೋ ಮುಚ್ಚಿಟ್ಟಿದ್ದಾರೆ, ಅವರದೇ ಕೈವಾಡ. ಆದ್ರೆ ಈಗ ನನಗೆ ಗೊತ್ತಿಲ್ಲ, ನಮ್ಮ ಮಗ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಬಹುದು. ಆದ್ರೆ ಅದನ್ನ ನಂಬಲಿಕ್ಕೆ ನಾವೇನು ಅಷ್ಟು ಮೂರ್ಖರಲ್ಲ. ಇಲ್ಲಿ ನನ್ನ ಮಗಳು ಈಗ ಡೆಲಿವರಿ ಆಗಿ ಮನೆಯಲ್ಲಿ ಕೂತಿದ್ದಾಳೆ. ಆ ಹುಡುಗನನ್ನು ಇಷ್ಟು ದಿವಸ ಮುಂದೆ ತರಲಿಕ್ಕೆ ಆಗಲಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಿ ಯಾರಿಗೂ ಆಗಲಿ ಇನ್ನೂ ಕಾರ್ಯಕರ್ತರಿಗೆ ತರಲಿಕ್ಕೆ ಆಗಲಿಲ್ಲ ಅಂದ್ಮೇಲೆ ಅವ್ರಿಗೇನು ಪ್ರಯೋಜನ ಅಂತ ನಾನು ಕೇಳ್ತಿರೋದು. ಒಂದು ಹಿಂದೂ ಹುಡುಗಿಗೆ ನ್ಯಾಯ ಕೊಡಿಸಲಿಕ್ಕೆ ಈ ಸಂಘಟನೆಗಳಿಗೆ ಆಗಲಿಲ್ಲ ಅಂದ್ಮೇಲೆ ನಾನು ನನಗೆ ಬೇಕಾದ ಸಂಘಟನೆಗಳಿಗೆ ನಾನು ಕೊಟ್ಟಿದ್ದೇನೆ. ಈಗ ಹುಡುಗ ಬರಬೇಕು, ಹುಡುಗ ಎಲ್ಲಿದ್ದು ಅವನನ್ನು ಎದುರು ತರಬೇಕು ಅಂತೇಳಿ ನಾನು ಕೇಳ್ಕೊಳ್ತಿರೋದು. ನನ್ನ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ, ಆ ಮಗುವಿಗೆ ಅವನ ತಂದೆಯ ಸ್ಥಾನ ಕೊಡಿಸಬೇಕು ಅಷ್ಟೇ. ರಿಜಿಸ್ಟರ್ ಮ್ಯಾರೇಜ್ ಆಗಲೇಬೇಕು. ಅವರು ಬಹಳ ವಿಚಿತ್ರವಾದಂತಹ ಒಂದು ಸಮಾಜದಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೇವೆ. ಬಹಳ ವಿಚಿತ್ರವಾದಂತಹ ಒಂದು ಸಮಾಜ. ಏನು ಅಂತ ಹೇಳಿದ್ರೆ, ಒಂದು ಪವಿತ್ರವಾದ ಸಂವಿಧಾನವನ್ನ ಅಂಗೀಕರಿಸಿಕೊಂಡು ಭಾರತದ ಪ್ರಜೆ ಅಂತೇಳಿ ವಿಶ್ವದ ಎಲ್ಲ ಕಡೆ ಎದೆತಟ್ಟಿ ಹೇಳಿಕೊಂಡು ಇಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ, ಅದು ಹೆಣ್ಣು ಗಂಡು ಭೇದವಿಲ್ಲದೆ, ಪ್ರತಿಯೊಂದು ಧರ್ಮದ ನಡುವೆ ಭೇದವಿಲ್ಲದೆ ಆ ದೇಶದ ಪ್ರಜೆಗೆ ಸಮಾನವಾದ ನ್ಯಾಯ ಇದೆ ಅನ್ನುವಂತಹ
ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇರುವ ನಾವು ಅನ್ಯಾಯದ ವಿಷಯ ಬಂದಾಗ, ಅಲ್ಲಿ ನ್ಯಾಯ ದೊರಕಿಸಬೇಕಾದಂತಹ ಒಂದು ವಿಷಯ ಬಂದಾಗ ಇಲ್ಲಿ ಒಂದು ವರ್ಗವನ್ನು ಗುರಿಯಾಗಿಸಿಕೊಂಡು ನ್ಯಾಯ ಕೊಡುವಂತಹದ್ದು, ಒಂದು ಧರ್ಮವನ್ನ ಆಧಾರ ಮಾಡಿಕೊಂಡು ನ್ಯಾಯ ಕೊಡುವಂತಹದ್ದು, ಇಂತಹ ಒಂದು ವಿಚಿತ್ರವಾದ ಸಮಾಜದಲ್ಲಿ ಆಗಿರ್ತದೆ ನಾವಿವತ್ತು ನಿಂತುಕೊಂಡು ಸಾಕ್ಷಿಯಾಗಿರುವಂತಹದ್ದು. ಯಾಕಂತ ಹೇಳಿದ್ರೆ ಈ ಒಂದು ಪುತ್ತೂರಿನ ಘಟನೆ ಇದು ಮೊದಲನೇ ಘಟನೆ ಏನಲ್ಲ. ಇಂತಹ ಪರಿಸ್ಥಿತಿಗಳಿಗೆ ನಾವು ಸಾಕ್ಷಿಯಾಗ್ತಾ ಇರುವಂತಹದ್ದು, ಇಂತಹ ಪ್ರತಿಭಟನೆಗಳಲ್ಲಿ ನಾವು ಭಾಗಿಯಾಗ್ತಾ ಇರುವಂತಹದ್ದು ಇದು ಮೊದಲನೇ ಪ್ರಕರಣ ಅಲ್ಲ. ಒಂದು ಹೆಣ್ಣು ಮಗುವಿಗೆ ಅತ್ಯಾಚಾರ ಆದಾಗ ಆ ಹೆಣ್ಣು ಅತ್ಯಾಚಾರಕ್ಕೆ ಒಳಪಟ್ಟ ಹೆಣ್ಣು ಮತ್ತು ಅತ್ಯಾಚಾರ ಮಾಡಿದಂತಹ ಆರೋಪಿಯ ವರ್ಗವನ್ನ ಮತ್ತು ಧರ್ಮವನ್ನ ನೋಡಲಾಗ್ತಾ ಇದೆ. ಅದು ವಿಜಾಪುರದ ದಾನಮ್ಮ ಕೇಸ್ ಆಗಿರ್ಬಹುದು, ಹತ್ರಾಸ್ ಘಟನೆ ಆಗಿರ್ಬಹುದು, ಅಥವಾ ಇಲ್ಲಿ ಭಾರತದಲ್ಲಿ ಇಲ್ಲಿಯವರೆಗೂ ನಡೆದಂತಹ ಅತಿ ಕ್ರೂರವಾದ ಅತ್ಯಾಚಾರ ಪ್ರಕರಣಗಳಾಗಿರ್ಬಹುದು. ಅತ್ಯಾಚಾರ ಎಸಗಿದವನು ಮೇಲ್ವರ್ಗದವನಾಗಿದ್ರೆ ಅಥವಾ ಅತ್ಯಾಚಾರ ಎಸಗಿದವನು ಯಾವುದೋ ಒಂದು ಬಿಜೆಪಿಯ ಮುಖಂಡನ ಮಗನಾಗಿದ್ರೆ, ಒಬ್ಬ ರಾಜಕೀಯ ಪ್ರಭಾವಿಯ ಮಗನಾಗಿದ್ರೆ, ಅಥವಾ ಆ ಊರಿನ ಪ್ರಭಾವಿ ವ್ಯಕ್ತಿಯ ಮಕ್ಕಳಾಗಿದ್ರೆ ಅಲ್ಲಿ ಸಂತ್ರಸ್ತೆಯನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತಹ ಪ್ರಯತ್ನಗಳು ನಡೆಯುತ್ತಾ ಇರುವಂತಹದ್ದು. ಅದೇ ಇವತ್ತಿನ ಈ ಒಂದು ಘಟನೆಯನ್ನ, ಪುತ್ತೂರಿನ ಘಟನೆಯನ್ನ ನಾವು ತೆಗೆದುಕೊಂಡ್ರೆ, ಒಂದು ವೇಳೆ ಈ ಒಂದು ಅತ್ಯಾಚಾರಿಯ ಜಾಗದಲ್ಲಿ ಯಾವುದೋ ಒಬ್ಬ ಅಬ್ದುಲ್ಲನ, ಯಾವುದೋ ಒಬ್ಬ ಜೋಸೆಫನ ಇದ್ದಿದ್ರೆ ಸದಾ ವ್ಯಾನಿಟಿ ಬ್ಯಾಗ್ ಅಲ್ಲಿ ಬೆಂಕಿ ಪಟ್ಟಣವನ್ನ ಹಾಕಿಕೊಂಡು ತಿರುಗ್ತಾ ಇದ್ದಂತಹ ನಮ್ಮ ಶೋಭಕ್ಕ ಇವತ್ತು ಪುತ್ತೂರಿಗೆ ಬೆಂಕಿ ಹಚ್ತಾ ಇದ್ದ. ಅಂದ್ರೆ ಯಾವಾಗ್ಲೂ ಎಲ್ಲಿ ಹೋದ್ರೂ ಅವರ ವ್ಯಾನಿಟಿ ಬ್ಯಾಗ್ ಅಲ್ಲಿ ಏನಿರ್ತದೆ, ಒಂದು ಬೆಂಕಿ ಪಟ್ಟಣ ಇರ್ತದೆ. ಎಲ್ಲಿ ಮುಸ್ಲಿಮರ ಹೆಸರು ಕೇಳ್ತದೆ, ಎಲ್ಲಿ ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ಒಬ್ಬನ ಹೆಸರು ಕೇಳ್ತದೆ, ಅಲ್ಲಿ ಅವರು ರೆಡಿಯಾಗಿರ್ತಾರೆ ಬೆಂಕಿ ಪಟ್ಟಣ ಹಚ್ಚಲಿಕ್ಕೆ. ಆದ್ರೆ ಇವತ್ತು ಬಹುಶಃ ಮಳೆಗಾಲ ಅಲ್ವಾ, ಅದು ಚಂಡಿ ಆಗಿರ್ಬೇಕು, ಒದ್ದೆ ಆಗಿರ್ಬೇಕು, ಹಾಗಾಗಿ ಅದು ಹತ್ತುತ್ತಾ ಇಲ್ಲ, ಬೆಂಕಿ ಪಟ್ಟಣ ಹತ್ತುತ್ತಾ ಇಲ್ಲ, ಅವರ ಪತ್ತೆ ಇಲ್ಲ. ಒಂದು ಹಿಂದೂ ಸಮುದಾಯದ ರಕ್ಷಣೆ ನಮ್ಮ ಕರ್ತವ್ಯ ಅಂತ ಹೇಳಿಕೊಂಡು, ಹಿಂದೂ ಸಮುದಾಯದ ರಕ್ಷಕರು ಅಂತ ಹೇಳಿಕೊಂಡು ಏನು ಒಂದು ಪಟ್ಟಿಯನ್ನ, ಹಣೆ ಪಟ್ಟಿಯನ್ನ ಕಟ್ಟಿಕೊಂಡು ನಾವು ಹಿಂದೂ ಧರ್ಮದ ರಕ್ಷಕರು ಅಂತ ಹೇಳಿ ಭಾಷಣ ಬಿಗುವಂತಹ ಯಾವೊಬ್ಬ ಹಿಂದೂ ಕಾರ್ಯಕರ್ತನು ಕೂಡ ಇವತ್ತು ಒಬ್ಬ ಹಿಂದೂ ಮಗುವಿಗೆ, ಒಂದು ಹೆಣ್ಣು ಮಗುವಿಗೆ ಅನ್ಯಾಯ ಆಗಿದೆ, ಆದ್ರೆ ಒಬ್ರು ಕೂಡ ಕಾಣ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಆ ಅತ್ಯಾಚಾರದ ಆರೋಪಿ ಸ್ಥಾನದಲ್ಲಿ ನಿಂತಿರುವಂತಹದ್ದು ಒಬ್ಬ ಬಿಜೆಪಿ ಮುಖಂಡನ ಮಗ, ಒಬ್ಬ ನಗರಸಭಾ ಜವಾಬ್ದಾರಿಯುತವಾದಂತಹ ಗೌರವಯುತವಾದಂತಹ ಸ್ಥಾನದಲ್ಲಿರುವಂತಹ ಆ ಒಂದು ಅವರ ಆಡಳಿತ ವ್ಯಾಪ್ತಿಗೆ ಒಳಪಟ್ಟ ಒಂದು ಇರುವೆಗೂ ನೋವಾದ್ರೂ ಕೂಡ ಅದರ ಏನು ಆ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕಾದಂತಹ ಒಬ್ಬ ನಗರಸಭೆಯ ಸದಸ್ಯನ ಮಗನಾಗಿರುವುದರಿಂದ ಇಲ್ಲಿರುವಂತಹ ಪ್ರತಿಯೊಬ್ರು ಕೂಡ ಏನಾಗಿದ್ದಾರೆ, ಇಲ್ಲಿ ಕಾಣೆಯಾಗಿದ್ದಾರೆ. ಯಾಕಾಗಿ ಈ ಒಂದು ನಿಲುವುಗಳು ನಿಮ್ಮ ಸಮಾಜದಲ್ಲಿ ನಮ್ಮ ಮಧ್ಯೆ ಇದೆ? ಯಾಕಂತ ಹೇಳಿದ್ರೆ ಇವರ ಧೋರಣೆ, ಇವರ ಉದ್ದೇಶ ರಕ್ಷಣೆ ಅಲ್ಲ, ಹಿಂದೂ ಧರ್ಮದ ರಕ್ಷಣೆ ಕೂಡ ಅಲ್ಲ, ಯಾವ ಒಂದು ವರ್ಗದ ರಕ್ಷಣೆ ಕೂಡ ಅಲ್ಲ, ಅವರ ಸಮುದಾಯದ ರಕ್ಷಣೆ ಕೂಡ ಅಲ್ಲ. ಅವರ ಧೋರಣೆ ಏನಿದೆಯೋ, ಇಲ್ಲಿರುವಂತಹ ಸಮಾಜದಲ್ಲಿ ಒಗ್ಗಟ್ಟಾಗಿ ಬದುಕ್ತಾ ಇರುವಂತಹ ಹಿಂದೂ ಮುಸ್ಲಿಮರನ್ನ ಬೇರೆ ಮಾಡಬೇಕು, ಹಿಂದೂ ರಾಷ್ಟ್ರದ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು. ಬಿಜೆಪಿ ಆಡಳಿತಕ್ಕೆ ಬರುವ ಆ ದಿನದಿಂದ ಕೂಡ ಅವರ ಪ್ರಣಾಳಿಕೆಯಲ್ಲಿ ನಾವು ಕೇಳಿ ಬರ್ತಾ ಇದ್ದಂತಹ ಒಂದು ಸ್ಲೋಗನ್ ಏನು ಅಂತ ಹೇಳಿದ್ರೆ ಬೇಟಿ ಬಚಾವೋ. ಆದ್ರೆ ಯಾವಾಗಿಂದ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದಿದೆಯೋ ಅವತ್ತಿನಿಂದ ಇಂದಿನವರೆಗೂ ಕೂಡ ಆ ಬೇಟಿಗಳನ್ನ ಬಚಾವ್ ಮಾಡ್ಲಿಕ್ಕೆ ಅವರಿಂದ ಸಾಧ್ಯ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಆ ಬೇಟಿಗಳು ಅನ್ಯಾಯಕ್ಕೆ ಒಳಪಡ್ತಾ ಇರುವಂತಹದ್ದು ಆ ಬಿಜೆಪಿಗರಿಂದಲೇ. ಹತ್ರಾಸ್ ಘಟನೆ ನಾವು ನೋಡಿರ್ಬಹುದು, ಉನ್ನಾವೋ ಘಟನೆ ನೋಡಿರ್ಬಹುದು. ಈ ಎಲ್ಲ ಘಟನೆಗಳು ಜೀವಂತ ಎಲ್ಲಿಯೋ ಒಂದು ಉತ್ತರ ಪ್ರದೇಶದಲ್ಲಿ, ಎಲ್ಲಿಯೋ ಒಂದು ದೆಹಲಿಯಲ್ಲಿ ನಡೀತಾ ಇದೆ ಅಂತೇಳಿ ನಾವು ಕೈ ಕಟ್ಟಿ ಕೂತ್ಕೊಳ್ತಾ ಇದ್ರೆ, ಇಡೀ ಈ ಇಂತಹ ಘಟನೆಗಳು ನಮ್ಮ ಕಾಲಬುಡದಲ್ಲೇ ಇವತ್ತು ನಡೀತಾ ಇದ್ರು ಕೂಡ ಯಾವೊಬ್ರು ಕೂಡ ಆ ಒಂದು ಹೆಣ್ಣು ಮಗುವಿನ ಪರವಾಗಿ ನ್ಯಾಯಕ್ಕೆ ನಿಲ್ಲಿಲ್ಲ ಅನ್ನುವಂತಹದ್ದು ಬಹಳ ವಿಪರ್ಯಾಸ. ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸುವಾಗ ಇಲ್ಲಿರುವಂತಹ ನಾಗರಿಕ ಬಂಧುಗಳು ಅರ್ಥ ಮಾಡಿಕೊಳ್ಬೇಕು, ಅವರ ಉದ್ದೇಶ
ಉದ್ದೇಶ ಏನು? ಬರೀ ರಾಜಕೀಯವಾಗಿ ಇಲ್ಲಿ ಅವರು ಏನು ಧ್ರುವೀಕರಣ ಮಾಡುವಂತಹದ್ದು, ರಾಜಕೀಯವಾಗಿ ಅಸ್ತಿತ್ವ ಪಡೆಯುವಂತಹದ್ದು. ಒಂದು ಹಾಸ್ಪಿಟಲ್ ನಲ್ಲಿ ವೈದ್ಯರು ಮತ್ತು ಪೇಷಂಟ್ಗಳ ಮಧ್ಯೆ ಏನಾದ್ರೂ ಗಲಾಟೆ ಆದಾಗ, ಆ ಗಲಾಟೆ ಆದ ಒಂದು ಪಾರ್ಟಿ ಮುಸ್ಲಿಮನಾಗಿದ್ರೆ ಅಲ್ಲಿಗೆ ರಾಜ್ಯದಿಂದ ಹಿಡಿದು ರಾಷ್ಟ್ರೀಯ ನಾಯಕದ ಮಟ್ಟದ ನಾಯಕರು ಕೂಡ ಆ ಸ್ಥಳಕ್ಕೆ ಬರ್ತಾರೆ. ಇನ್ನು ಇವರು ಕರೆ ಕೊಡ್ತಾರೆ ಹಿಂದೂ ಹೆಣ್ಮಕ್ಳಿಗೆ ಏನು ಅಂತೇಳಿ, ನಿಮ್ಮ ಜೇಬುಗಳಲ್ಲಿ, ನಿಮ್ಮ ಬ್ಯಾಗ್ಗಳಲ್ಲಿ ನೀವು ಅಸ್ತ್ರಗಳನ್ನು ಹಿಡ್ಕೊಂಡು ನಡಿಬೇಕು, ಮೆಣಸಿನ ಪುಡಿಯನ್ನ ಹಿಡ್ಕೊಂಡು ನಡಿಬೇಕು. ಯಾವ ಸಂದರ್ಭದಲ್ಲಿ ನಿಮ್ಮ ಮೇಲೆ ಅಟ್ಯಾಕ್ ಆಗ್ಬಹುದು, ನಿಮ್ಮ ಮೇಲೆ ಅತ್ಯಾಚಾರ ನಡಿಬಹುದು. ಹಾಗಾದ್ರೆ ಈ ಹೆಣ್ಣು ಮಗುವಿಗೆ ನಾವೇನು ಅಂತ ಕಲಿಸ್ಬೇಕು? ಆ ಅಸ್ತ್ರವನ್ನ ಯಾರ ಮೇಲೆ ಪ್ರಯೋಗಿಸ್ಲಿಕ್ಕೆ ನಾವು ಕಲಿಸ್ಬೇಕು ಇವತ್ತು? ಖಂಡಿತವಾಗಿಯೂ ಕೂಡ ಈ ನಾಗರಿಕ ಸಮಾಜ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಇವರ ಉದ್ದೇಶ ಖಂಡಿತವಾಗಿಯೂ ಹಿಂದೂ ಧರ್ಮದ ರಕ್ಷಣೆ ಅಲ್ಲ. ಇಲ್ಲಿ ಇವರ ಉದ್ದೇಶ ಬೇರೆ. ಒಂದು ಬಸ್ಸಿನಲ್ಲಿ ಹಿಂದೂ ಹುಡುಗಿ ಮತ್ತು ಮುಸ್ಲಿಂ ಹುಡುಗ ಒಟ್ಟಿಗೆ ಕೂತ್ರೆ ಅದು ಅವರಿಗೆ ಏನಾಗ್ತದೆ? ಲವ್ ಜಿಹಾದ್ ಆಗ್ತದೆ. ಇತ್ತೀಚೆಗೆ ನಡೆದಂತಹ ಉಡುಪಿಯಲ್ಲಿ ಒಂದು ಪ್ರಕರಣ ನಡೆಯಿತು. ಒಂದು ಮುಸ್ಲಿಂ ಹುಡುಗಿ ಹಿಂದೂ ಹುಡುಗನನ್ನ ಮದುವೆ ಆದ, ಅದು ಅವರಿಗೆ ಲವ್ ಜಿಹಾದ್ ಅಂತ ಅನಿಸ್ಲೇ ಇಲ್ಲ. ಅದನ್ನ ಹೇಗೆ ವೈಭವೀಕರಿಸಿದ್ರು ಅವರು? ಬಹಳ ಒಂದು ವಿಚಿತ್ರವಾದ ಏನು ಒಂದು ಸಾಮರಸ್ಯದ ಮದುವೆ ಅಂತೇಳಿ ಬಿಂಬಿಸಿದ್ರು. ಅದೇ ಒಂದು ಹಿಂದೂ ಹುಡುಗಿಯನ್ನ ಒಬ್ಬ ಮುಸ್ಲಿಂ ಹುಡುಗ ಮದುವೆ ಆದ್ರೆ ಅದು ಯಾಕೆ ಲವ್ ಜಿಹಾದ್ ಆಗ್ತದೆ? ಯಾಕೆ ಈ ದ್ವಿಮುಖ ಧೋರಣೆ ಸಮಾಜದಲ್ಲಿ ಹುಟ್ಟು ಹಾಕ್ತಾ ಇದ್ದೀರಾ? ಖಂಡಿತವಾಗಿಯೂ ಕೂಡ ನಿಮ್ಮ ಪ್ರತಿಯೊಂದು ನಡೆಗಳನ್ನ ನಾಗರಿಕ ಸಮಾಜ ಗಮನಿಸ್ತಾ ಇದೆ. ಆ ತಾಯಿ ಆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ಖಂಡಿತ ಈ ಒಂದು ಘಟನೆಯ ಇಡೀ ಒಂದು ಚಿತ್ರಣವನ್ನ ಅವರಲ್ಲಿ ಏನ್ ಮಾಡಿದ್ರು, ಆ ಒಂದು ಪ್ರೆಸ್ ಮೀಟ್ ನಲ್ಲಿ ಬಿಚ್ಚಿಟ್ರು. ಆ ವಿವರಿಸುವಂತಹ ಒಂದು ರೀತಿ, ಅದನ್ನ ಒಂದು ಹೆಣ್ಣಾಗಿ ನಾವು ಒಂದು ಆಲೋಚಿಸಿದ್ರೆ, ಅದನ್ನ ಒಂದು ಮನಸ್ಸಿಗೆ ತೆಗೆದುಕೊಂಡ್ರೆ ಖಂಡಿತ ಮೈಯೆಲ್ಲ ನಡುತ್ತದೆ. ಇಂಥ ಒಂದು ಕ್ರೂರ ಸಮಾಜದ ಮಧ್ಯೆ ನಾವು ಬದುಕ್ತಾ ಇದ್ದೇವೆ ಅಂತೇಳಿ. ಏನು ಅಂತ ಹೇಳಿದ್ರೆ, ಅಬೋರ್ಷನ್ ಮಾಡ್ಲಿಕ್ಕೆ ಹೇಳಿದ್ರು. ಏನು 6 ತಿಂಗಳು 7.5 ತಿಂಗಳು ಆದ ನಂತರ ಅವರ ಅಬೋರ್ಷನ್ ಮಾಡ್ಲಿಕ್ಕೆ ಹೇಳಿದ್ರು. ಯಾವ ರೀತಿ ಅಬೋರ್ಷನ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ, ಅಬೋರ್ಷನ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಆ ಮಗುವನ್ನ ಕುಂಡರಿಸಿಕೊಂಡು ಏನ್ ಮಾಡಬಹುದು, ಅಬೋರ್ಷನ್ ಮಾಡಬಹುದು ಅಂತೇಳಿ. ಅದಕ್ಕೆ ನಮ್ಮಲ್ಲಿ ಬೇಕಾದ ವ್ಯವಸ್ಥೆ ಇದೆ, ಅದಕ್ಕೆ ಬೇಕಾದ ಡಾಕ್ಟರ್ಗಳು ಕೂಡ ನಮ್ಮಲ್ಲಿ ಇದ್ದಾರೆ ಅಂತೇಳಿ. ಇಲ್ಲಿ ಎಲ್ಲರೂ ಇದರಲ್ಲಿ ಭಾಗಿಯಾದಂತ ಪ್ರತಿಯೊಬ್ಬರ ಬಗ್ಗೆ ಕೂಡ ನಾವು ಇಲ್ಲಿ ಆಲೋಚನೆ ಮಾಡಬೇಕು, ನಾವು ಚರ್ಚೆ ಮಾಡಬೇಕು. ಯಾಕಂತ ಹೇಳಿದ್ರೆ ಇದು ಬರೀ ಒಬ್ಬ ಅತ್ಯಾಚಾರ ಮಾಡಿದ ಆರೋಪಿಯ ತಪ್ಪು ಮಾತ್ರ ಅಲ್ಲ, ಅವರ ತಪ್ಪನ್ನ ಮುಚ್ಚಿಡ್ಲಿಕ್ಕೆ ನೋಡಿದಂತಹ ಆ ಭರವಸೆಯನ್ನ ನೀಡಿಕೊಂಡು ಹಿಂದೇಟು ಹಾಕಿದಂತಹ ಆ ಹುಡುಗನ ತಂದೆ ಆಗಿರ್ಬಹುದು, ಅವರು ಆ ಹುಡುಗಿಯ ತಾಯಿ ಸಂಪರ್ಕಿಸಿದಂತಹ ಹಿಂದೂ ಮುಖಂಡರುಗಳಾಗಿರ್ಬಹುದು, ಆ ಇಲ್ಲಿಯ ಶಾಸಕರಾಗಿರ್ಬಹುದು, ಅಥವಾ ಅದಕ್ಕೆ ಪೂರಕವಾದಂತಹ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಇರುವಂತಹ ಪೊಲೀಸ್ ಇಲಾಖೆ ಆಗಿರ್ಬಹುದು, ಅಥವಾ ಅದಕ್ಕೆ ನಾನು ರೆಡಿ ಇದ್ದೇನೆ ಅಂತ ಹೇಳಿದಂತಹ ಡಾಕ್ಟರ್ಗಳಾಗಿರ್ಬಹುದು, ಇವರದೇ ಸರ್ಕಾರದ ಆಡಳಿತ ಇರುವಂತಹ ಏನು ಕಾನೂನುಗಳಲ್ಲಿ ಅಲ್ವಾ ಹೇಳಿರುವಂತಹದ್ದು, ಬರೆದಿರುವಂತಹದ್ದು ಪ್ರತಿಯೊಂದು ಹಾಸ್ಪಿಟಲ್ಗಳಲ್ಲಿ ಭ್ರೂಣ ಹತ್ಯೆ ಅಪರಾಧ ಅಂತೇಳಿ, ಎಲ್ಲಿಯವರೆಗೆ ಗಂಡು ಹೆಣ್ಣು ಪತ್ತೆ ಮಾಡುವುದು ಕೂಡ ಅಪರಾಧ ಅಂತ ಹೇಳುವಂತಹ ಇವರದೇ ಆಡಳಿತ ಇರುವಂತಹ ಸರ್ಕಾರಗಳಲ್ಲಿ ಒಂದು ಮಗುವನ್ನ ಪೀಸ್ ಮಾಡಿ ತೆಗೆಸುವಂತಹ ಅವಕಾಶ ಇದೆ. ಡಾಕ್ಟರ್ಗಳು ನಮ್ಮ ಹತ್ರ ಇದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರನ್ನ ಕೂಡ ನಾವಿಲ್ಲಿ ಏನ್ ಮಾಡ್ಬೇಕಾಗ್ತದೆ, ಅವರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಾಗ್ತದೆ. ಇದರಲ್ಲಿ ಭಾಗಿಯಾಗಿರುವಂತಹ ಪ್ರತಿಯೊಬ್ಬರನ್ನ ಕೂಡ ನಾವೇನ್ ಮಾಡ್ಬೇಕಾಗ್ತದೆ, ವಿಚಾರಣೆ ಮಾಡ್ಬೇಕಾಗ್ತದೆ. ಇದು ನಾವು ಎಲ್ಲಿಯೋ ದೂರದಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ನಾವು ಕೈಕಟ್ಟಿ ಕೂತು ಇವತ್ತು ನಮ್ಮ ಮನೆ ಬಾಗಿಲಿಗೆ ಬಂದಾಗ, ನಮ್ಮ ಪಕ್ಕದ ಮನೆಗೆ ಬಂದಿದೆ ಇದು, ಇನ್ನು ನಮ್ಮ ಮನೆಯ ಬಾಗಿಲು ಕೂಡ ಇದು ಬರ್ಲಿಕ್ಕೆ ತುಂಬಾ ಹೊತ್ತಿಲ್ಲ. ಅಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ಬಾರ್ದು ಅಂತ ಹೇಳಿ ಆದ್ರೆ ಇವತ್ತೇ ಎಚ್ಚೆತ್ತುಕೊಳ್ಬೇಕು. ಪ್ರತಿಯೊಬ್ಬ ತಂದೆಯು ಎಚ್ಚೆತ್ತುಕೊಳ್ಬೇಕು, ಪ್ರತಿಯೊಬ್ಬ ತಾಯಿಯು ಎಚ್ಚೆತ್ತುಕೊಳ್ಬೇಕು. ಇಂತಹ ಕ್ರೂರ ಕ್ರಿಮಿಗಳೇನಿದೆ ನಮ್ಮ ಸಮಾಜದಲ್ಲಿ, ಆ ಕ್ರಿಮಿಗಳನ್ನ ಬುಡ ಸಮೇತ ಕಿತ್ತೊಗೆಯುವಂತಹ ವ್ಯವಸ್ಥೆ ಇಲ್ಲಿ ಉಂಟಾಗ್ಬೇಕು. ಇವರದೇ ಏನು ಪ್ರಯೋಗಗಳಿದೆಯೋ ಆ ಪ್ರಯೋಗಗಳನ್ನ ಇವರ ಮೇಲೆ ನಾವು ತಿರುಗಿಸಿ ಬಿಡುವಂತಹ ವ್ಯವಸ್ಥೆಯೊಂದಿಗೆ ನಮ್ಮ ಹೆಣ್ಣು ಮಕ್ಕಳನ್ನ ಕಳಿಸ್ಬೇಕು ಸ್ಕೂಲ್ಗಳಿಗೆ, ಕಾಲೇಜುಗಳಿಗೆ. ಅಂತಹ ವ್ಯವಸ್ಥೆ ಉಂಟಾದಾಗ ಮಾತ್ರ ಇಲ್ಲಿ ನಮ್ಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ.
ಇಂತಹ ಕೃತ್ಯಗಳನ್ನು ತಡಿಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಇಲ್ಲಿಯ ನ್ಯಾಯ ವ್ಯವಸ್ಥೆ ಆಗಿರ್ಬಹುದು, ಇಲ್ಲಿಯ ಪೊಲೀಸ್ ಇಲಾಖೆಗಳಾಗಿರ್ಬಹುದು, ಇಲ್ಲಿಯ ರಾಜಕೀಯ ವ್ಯವಸ್ಥೆಗಳಾಗಿರ್ಬಹುದು, ಸರ್ಕಾರಗಳಾಗಿರ್ಬಹುದು, ಯಾರು ಕೂಡ ನಮ್ಗೆ ನ್ಯಾಯ ದೊರಕಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ನ್ಯಾಯ ದೊರಕಿಸ್ಲಿಕ್ಕೆ ಅಥವಾ ಬೀದಿಗಳಿಗೆ ಇಳಿಲಿಕ್ಕೆ ಬರ್ತಾರೆ ಯಾವಾಗ ಅಂತ ಹೇಳಿದ್ರೆ ಆ ಆರೋಪಿಯ ಹೆಸರು ಯಾವುದಾದ್ರೂ ಅನ್ಯ ಧರ್ಮದವನಾಗಿದ್ರೆ ಖಂಡಿತವಾಗಿ ಕೂಡ ಅವರು ಬರ್ತಾರೆ. ಇಲ್ಲದಿದ್ರೆ ಅವರು ಬರುವುದಿಲ್ಲ ಅನ್ನುವುದಕ್ಕೆ ಪ್ರತ್ಯಕ್ಷವಾದಂತಹ ಸಾಕ್ಷಿ ನಮ್ಮ ಮುಂದೆ ಇದೆ. ಇನ್ನಾದ್ರೂ ಕೂಡ ನಾವು ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಇರುವಂತಹ ಅಸ್ತಿತ್ವದಲ್ಲಿರುವಂತಹ ಮಹಿಳಾ ಆಯೋಗಗಳು ಏನಿದೆವೋ ಅವರು ಕೆಲವೊಂದು ಸಂದರ್ಭದಲ್ಲಿ ಸ್ವಯಂ ಪ್ರೇರಿತವಾಗಿ ಪೊಲೀಸ್ ಇಲಾಖೆ ಆಗಿರ್ಬಹುದು, ಮಹಿಳಾ ಆಯೋಗಗಳಾಗಿರ್ಬಹುದು, ಸ್ವಯಂ ಪ್ರೇರಿತವಾಗಿ ಏನ್ ಮಾಡ್ತಾರೆ, ಕೇಸುಗಳನ್ನ ದಾಖಲಿಸಿಕೊಳ್ತಾರೆ. ಯಾರು ಹೋಗಿ FIR ಕೊಡ್ಬೇಕು ಅಂತಿಲ್ಲ ಅಥವಾ ಕೇಸ್ ದಾಖಲಿಸಿ ಅಂತ ಅಂಗಲಾಚಬೇಕು ಅಂತಿಲ್ಲ. ಸ್ವಯಂ ಪ್ರೇರಿತವಾಗಿ ಕೇಸ್ಗಳನ್ನ ದಾಖಲಿಸ್ತಾರೆ. ಯಾಕೆ ಇಂತಹ ಪ್ರಕರಣಗಳಲ್ಲಿ ನೀವು ಕಣ್ಣಿದ್ದು ಕೂಡ ಕುರುಡರಾಗೆ ವರ್ತಿಸ್ತಾ ಇದ್ದೀರಾ? ಯಾಕೆ? ಆ ಹೆಣ್ಣು ಮಗು ಅಲ್ವಾ? ಆ ಹೆಣ್ಣು ಮಗುವಿನ ನೋವಲ್ವಾ? ಒಂದು ಮುಸ್ಲಿಮನಿಂದ ಹಿಂದೂ ಹೆಣ್ಣು ಮಗುವಿಗೆ ಅತ್ಯಾಚಾರ ಆದಾಗ ಮಾತ್ರ ಅದು ನೋವ. ಒಬ್ಬ ಹಿಂದುವಿನಿಂದ ಹಿಂದುವಿಗೆ ಅತ್ಯಾಚಾರ ಆದಾಗ ಅದು ನೋವಲ್ವಾ? ಆ ತಾಯಿ ಎಲ್ಲರ ಬಾಗಿಲಿಗೂ ಕೂಡ ಬಡ್ದಾಗ ಯಾಕೆ ನಿಮ್ಗೆ ಆ ತಾಯಿಗೆ ಅಥವಾ ಆ ಮಗುವಿಗೆ ಒಂದು ನ್ಯಾಯ ಕೊಡಿಸುವಂತಹ ವ್ಯವಸ್ಥೆಗೆ ನೀವು ಮುಂದಾಗ್ಲಿಲ್ಲ? ನೀವು ಹೇಳ್ತೀರಿ ಅವನ ಭವಿಷ್ಯದ ಪ್ರಶ್ನೆ ಅಂತೇಳಿ. FIR ಅನ್ನ ಹರಿದಾಕಿ ಅವನ ಭವಿಷ್ಯದ ಪ್ರಶ್ನೆ. ಭವಿಷ್ಯ ಅವನಿಗೆ ಮಾತ್ರ ಇರುವಂತಹದ್ದ? ಆ ಹೆಣ್ಣು ಮಗುವಿಗೆ ಭವಿಷ್ಯ ಇಲ್ವಾ? ಆ ಹೆಣ್ಣು ಮಗು ಸಮಾಜದಲ್ಲಿ ತಲೆ ಎತ್ತಿಕೊಂಡು ತಿರುಗಾಡಬೇಕಾದಂತ ಏನು ಅನಿವಾರ್ಯತೆ ಇಲ್ವಾ? ಆ ಹುಟ್ಟಿದಂತಹ ಮಗು ನಾಳೆ ಸಮಾಜದಲ್ಲಿ ತಂದೆ ಯಾರು ಅಂತ ಕೇಳಿದಾಗ ಯಾರು ಅಂತ ಹೇಳಿ ಆ ತಂದೆಯನ್ನ ತೋರಿಸ್ಬೇಕು. ಇಂತಹ ಪರಿಸ್ಥಿತಿ ನಿಮ್ಮ ಮನೆ ಬಾಗಿಲಿಗೂ ಕೂಡ ಬರಬಹುದು ಬಂಧುಗಳೇ. ಅದಕ್ಕೂ ಮುಂಚೆ ನೀವು ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಆ ಒಂದು ಹೆಣ್ಣು ಮಗುವಿಗೆ ನ್ಯಾಯ ದೊರಕಿಸ್ಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಪಡಬೇಕು. ನಾವು ಖಂಡಿತವಾಗಿಯೂ ಕೂಡ ಆ ತಾಯಿಯ ಜೊತೆಗಿದ್ದೇವೆ. ಎಂತಹ ಸಂದರ್ಭಗಳಲ್ಲಿಯೂ ಕೂಡ, ಎಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲೂ ಕೂಡ ನಾವು ಅವರ ಬೆನ್ನೆಲುಬಾಗಿ ನಿಲ್ತೇವೆ ಅನ್ನುವಂತಹ ಭರವಸೆಯೊಂದಿಗೆ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಬಿಜೆಪಿ ಕೇಂದ್ರ ಸರ್ಕಾರದಲ್ಲಿ ಆಡಳಿತ ನಡೆಸ್ತಾ ಇದೆ. ಬೇಟಿ ಬಚಾವೋ ಬೇಟಿ ಪಡಾವೋ ಎಂಬ ಘೋಷಣೆಯೊಂದಿಗೆ ಕೇಂದ್ರ ಸರ್ಕಾರ ಮುಂದುವರಿತಿರುವಾಗ ಪುತ್ತೂರಿನ ಬಿಜೆಪಿ ಅವರಿಂದ ನಾವು ಇವತ್ತು ಈ ಬೇಟಿಗಳನ್ನು ಬಚಾವ್ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಬಂದುಬಿಟ್ಟಿದೆ. ಬಿಜೆಪಿ ಒಂಥರ ಜನರನ್ನು ಮಂಕುಬರಲು ಮಾಡ್ತಾ ಇದೆ. ಸಮಾಜದಲ್ಲಿ ಸಂವಿಧಾನ ಕಲ್ಪಿಸಿಕೊಟ್ಟಂತಹ ಸಮಾನ ನ್ಯಾಯ ಏನಿದೆ, ಸಮಾನ ರಕ್ಷಣೆ ಏನಿದೆ, ಇವತ್ತು ಸಮಾಜದಲ್ಲಿ ಇಲ್ಲದಂತಾಗಿದೆ. ಒಂದು ನಮ್ಮ ಉತ್ತರ ಭಾರತದಲ್ಲಿ ನೋಡುವಾಗ ಒಬ್ಬ ರಸ್ತೆಯಲ್ಲಿ ಹೋಗುತ್ತಿರುವ ಕಾರಿನಿಂದ ಇಳಿದು ಅತ್ಯಾಚಾರ ಮಾಡುವಂತಹ ಒಂದು ಬಿಜೆಪಿ ಮುಖಂಡ. ಅದೇ ರೀತಿ ಪುತ್ತೂರಿನಲ್ಲಿ ಮತ್ತೊಬ್ಬ ಮುಖಂಡ ಜಗನ್ನಿವಾಸ ರಾವ್ ಅವರ ಮಗ ಜಗನ್ನಿವಾಸ ರಾವ್ ಹೇಗಿದ್ದಾರೆ ಅಂತ ಹೇಳಿದ್ರೆ, ಪುತ್ತೂರಿನಲ್ಲಿ ಯಾರಾದ್ರೂ ಒಬ್ಬರ ಬಸ್ಸಿನಲ್ಲಿ ಒಬ್ಬ ಸಹಪಾಠಿಯೊಂದಿಗೆ ಕೂತುಕೂಡಲೇ ಓಡಿಕೊಂಡು ಬಂದು ಪ್ರತಿಭಟನೆ ಮಾಡುವುದು, ಅವರಿಗೆ ಹಲ್ಲೆ ಮಾಡುವುದು, ಅದರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡುವಂತಹ ಇವತ್ತು ಆಸ್ಪತ್ರೆಗೆ ಹೋಗಿ ಮಲಗುವಂತಹ ಪರಿಸ್ಥಿತಿ ಉಂಟಾಗಿದೆ. ಇದು ಏದರಿಂದ ಇಲ್ಲಿಯ ನಾವು ಅರ್ಥ ಮಾಡ್ಕೊಳ್ಬೇಕು, ಇಲ್ಲಿಯ ಜನಸಮುದಾಯ ಅರ್ಥ ಮಾಡ್ಕೊಳ್ಬೇಕು ಬಿಜೆಪಿ ಏನು ಮಾಡ್ತಾ ಇದೆ ಅಂತ. ಬಿಜೆಪಿ ಇದೇ ನಿರಂತರವಾಗಿ ಅತ್ಯಾಚಾರ, ಅಕ್ರಮ, ಅನೀತಿಯನ್ನು ಮಾಡ್ತಾ ಬರ್ತಿರುವುದು. ಅದಕ್ಕೆ ಸರಿಯಾಗಿ ಸಂಘ ಪರಿವಾರ ಅವರಿಗೆ ಕುಮ್ಮಕ್ಕನ್ನು ನೀಡುತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಇದೀಗ ಅದು ಬಿಡಿ, ಈಗ ಆ ಪ್ರಸನ್ನರಾವ್ ಅವರ ಮಗ ಅತ್ಯಾಚಾರ ಮಾಡಿ ಆ ಮಗುವಿಗೆ ತಾಯಿಗೆ ಇವತ್ತು ಜನ್ಮ ಕೊಟ್ಟಿದ್ದಾಳೆ. ಆ ಮಗುವಿಗೆ ತಂದೆ ಇಲ್ಲ. ಇವರು ಯಾರು ಜಗನ್ನಾಥ ರಾವ್ ಬಂದು ತಂದೆ ಆಗ್ತಾರೆ ಅವರಿಗೆ? ಆ ಮಗುವಿಗೆ ಇಲ್ಲ. ಅದು ಬಿಡಿ, ಅದರೊಂದಿಗೆ ಆ ಮಗುವನ್ನು ಭ್ರೂಣ ಹತ್ಯೆ ಮಾಡಲು ಹೊರಟಂತಹ ಯಾವ ಡಾಕ್ಟರ್ ಇದ್ದಾರೆ ಅದಕ್ಕೆ ಸಹಕರಿಸಿದಂತಹ ಪುತ್ತೂರಿನ ನಾಯಕರು ಬಿಜೆಪಿಯ. ಅಸಂತರ್ಕ ಹೇಳ್ತಾರಂತೆ ನಾವು ಮಾತನಾಡುವುದಿಲ್ಲ. ಪುತ್ತಿರ ಹೇಳ್ತಾರೆ ನನ್ನನ್ನು ಕರಿಬೇಡಿ, ಮತ್ತಾರನ್ನು ಕರಿಬೇಕು ಸ್ವಾಮಿ, ನಿಮ್ಮ ಹಿಂದೆ ನಿಂತವರಿಗೆ ನೀವಿಲ್ಲದ್ರೆ ಮತ್ತಾರು ಬರಬೇಕು. ಖಂಡಿತವಾಗಿಯೂ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಲ್ಲಾ ಸಂತ್ರಸ್ತರೊಂದಿಗೆ ನಿರಂತರವಾಗಿರ್ತದೆ. ಪುತ್ತೂರಿನ ಸಂಬಂಧಿಸಿದ ಪುತ್ತೂರಿನಲ್ಲಿ ಹಲವು ಘಟನೆಗಳು ನಡೆಯಿತು. ಎಲ್ಲಾ ಘಟನೆಗಳಲ್ಲೂ ಕೂಡ ಬಿಜೆಪಿ ಏನ್ ಮಾಡ್ತಾ ಇದೆ, ನಿರಂತರವಾಗಿ ಪರಸ್ಪರ ಜಾತಿಗಳ ಮಧ್ಯೆ ಹಲ್ಲೆಯನ್ನು ಮಾಡುವುದು, ಇಂತಹ ಕೃತ್ಯಗಳಿಗೆ ಕುಮ್ಮಗೂಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಈಗ ಯಾವುದೇ ಒಬ್ಬ ಬಿಜೆಪಿ ಮುಖಂಡ ಇಲ್ಲ, ಎಲ್ಲ ಮೊಳಗೆ ಹೋಗಿದ್ದಾರೆ. ಯಾರಿಗೂ ಇಲ್ಲಿ ಏನಿಲ್ಲ. ಈ ಅತ್ಯಾಚಾರದ ಬಗ್ಗೆ, ಈ ಸಂತ್ರಸ್ತೆಯ ಬಗ್ಗೆ ಮಾತಾಡುವಂತ ನೈತಿಕತೆ ಇಲ್ಲದಾಗಿದೆ. ಆದುದರಿಂದ ಖಂಡಿತವಾಗಿಯೂ ಪುತ್ತೂರಿನಲ್ಲಿ ಇದು ಮುಂದುವರಿಯಲು ನಾವು ಬಿಡುವುದಿಲ್ಲ. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಪುತ್ತೂರಿನಲ್ಲಿ ಎಲ್ಲಿಯವರೆಗೆ ಇರುತ್ತದೆ ಅಲ್ಲಿಯವರೆಗೆ ಇಂತಹ ಸಂತ್ರಸ್ತರೊಂದಿಗೆ ನಾವು ಇದ್ದೇವೆ ಎಂಬ ಸಾಂಕೇತಿಕ ಮಾತನ್ನು ಹೇಳುತ್ತಾ ನನ್ನ ಮಾತುಗಳಿಗೆ ವಿರಮಿಸುತ್ತೇನೆ.